ವಿಶ್ವವಿದ್ಯಾನಿಲಯಗಳನ್ನು ವಿಲೀನಗೊಳಿಸುತ್ತಿರುವ ಹಿನ್ನೆಲೆ ಕೊಡಗು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಮಕ್ಕಳ ಅಭಿಪ್ರಾಯವನ್ನು ಸಂಗ್ರಹಿಸುವ ಅಭಿಯಾನವನ್ನು ಈಗಾಗಲೇ ಆರಂಭಿಸಲಾಗಿದೆ. ಮಕ್ಕಳ ಅಭಿಪ್ರಾಯ ಪಡೆದು ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೊಡಗು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಮಕ್ಕಳ ಅಭಿಪ್ರಾಯವನ್ನು ಸಂಗ್ರಹಿಸುವ ಅಭಿಯಾನವನ್ನು ಈಗಾಗಲೇ ಆರಂಭಿಸಲಾಗಿದೆ. ಅವರ ಅಭಿಪ್ರಾಯವನ್ನು ಕೇಂದ್ರೀಕರಿಸಿ ಸಂಪುಟದ ಮುಂದಿಟ್ಟು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಲಕಾವೇರಿ ಹಾಗೂ ಭಾಗಮಂಡಲ ಕ್ಷೇತ್ರಕ್ಕೆ ಆಗಮಿಸಿ ಪೂಜೆ ಸಲ್ಲಿಸುವ ಕಾರ್ಯಕ್ರಮದ ಮುಂಚಿತವಾಗಿ ಮಾಧ್ಯಮದವರಿಗೆ ತಿಳಿಸಿದರು. ಯಾವುದೇ ವಿಶ್ವವಿದ್ಯಾಲಯವನ್ನ ಮುಚ್ಚುವ ಬಗ್ಗೆ ನಮ್ಮ ಮುಂದೆ ಪ್ರಶ್ನೆ ಇಲ್ಲ. ಆದರೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈಗಿರುವ ವಿಶ್ವವಿದ್ಯಾಲಯದೊಂದಿಗೆ ವಿಲೀನ ಪ್ರಕ್ರಿಯೆ ನಡೆಸಲು ಚಿಂತನೆ ನಡೆಸಲಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ ವಿಶ್ವವಿದ್ಯಾಲಯದ ಬಗ್ಗೆ ಹೆಚ್ಚು ಒಲವು ಇರುವುದರಿಂದ ಈ ಹಿಂದೆ ಸ್ಥಾಪಿಸಲಾದ ವಿಶ್ವವಿದ್ಯಾಲಯಗಳು ಇತರ ಹೆಸರು ಗಳಿಸಿದ ವಿಶ್ವವಿದ್ಯಾಲಯಗಳೊಂದಿಗೆ ಸೇರ್ಪಡೆಗೊಳಿಸುವುದು ನಮ್ಮ ಚಿಂತನೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿರುವ ಸಿಬ್ಬಂದಿಗಳು ಕೊಡಗು ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಲು ಆಸಕ್ತಿ ಹೊಂದಿದ್ದರಿಂದ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ವಿಲೀನ ಪ್ರಕ್ರಿಯೆಗೆ ಚಿಂತನೆ ನಡೆಸಲಾಗಿದೆ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದರು. ಮೈಸೂರು ಯೂನಿವರ್ಸಿಟಿ ಇಂದು ವಿದ್ಯಾರ್ಥಿಗಳು ಕಾಲೇಜ್ ಮಾಡ್ತಿರ್ತಾರೆ. ಇದನ್ನ ಬರೀ 2 ಕೋಟಿ ಒಂದು ಪ್ರಸ್ತಾವನೆಯನ್ನು ನನ್ನ ಸರ್ಕಾರದ ಮುಂದೆ ಇದೆ. ಭಾಳ ಜನ ಮಕ್ಕಳು ಎಲ್ಲ ನಮ್ಮ ಮೈಸೂರು ಮಂಗಳೂರು ಯೂನಿವರ್ಸಿಟಿ ನಾವೆಲ್ಲ ಸೇರಿದ್ರು. ಅಲ್ಲಿಂದನೇ ನಮಗೆ ಒಳ್ಳೆಯದಿತ್ತು. ಈಗ ನಾವು ಸ್ಟಾಫ್ ಯಾರಿಗೂ ಕೂಡ ನಿಮ್ಮಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅವ್ರು ಯಾರು ನಾವು ಕೊಡಗು ಯೂನಿವರ್ಸಿಟಿ ಕೆಲಸ ಮಾಡ್ತಿದ್ರು ಯಾರು ಅವ್ರಿಗೆಲ್ಲ ಸೀನಿಯಾರಿಟಿ ಹೋಗ್ತದೆ ಬರ್ತಾರೆ. ನನಗೆ 2 ಶಾಸಕರು ಕೂಡ ನನ್ನ ಹತ್ರ ಕೊಡಗು ಹೆಸರು ಉಳಿಸ್ಕೊಳ್ಬೇಕು ಅಂತ ಅವ್ರು ಯಾವ ಯೂನಿವರ್ಸಿಟಿಗೂ ಮುಚ್ಚಕ್ಕಾಗಲ್ಲ, ಅಲ್ಲಿ ಮರ್ಜಿಂಗ್ ಮಾತ್ರ ಮಾಡಿದ್ದಾರೆ. ಸೊ ಹಿಂದೆ ಅವರು ಮರ್ಜ್ ಮಾಡಿ ಒಂದು ಹೊಸ ಯೂನಿವರ್ಸಿಟಿ ಟೈಪ್ ಅಂತ ಮಾಡಿ ನನಗೆ ನಮ್ಮ ಶಾಸಕರುಗಳು ಇಬ್ಬರು ಕೂಡ ಬಂದು ಈ ಕೊಡಗುದು ಉಳಿಸ್ಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಅವ್ರಿಗೆ ನಾನು ಹೇಳಿದ್ದೇನೆ, ಇದು ನಮ್ಮದೇನು ಪ್ರತಿಷ್ಠೆ ಪ್ರಶ್ನೆ ಏನಿಲ್ಲ. ಫಸ್ಟು ಮಕ್ಕಳ ಹತ್ರ ನೀವು ಮಾತಾಡಿ. ಮಕ್ಕಳ ನಮಗೆ ಅಫಿಷಿಯಲ್ಸ್ ಒಂದು ವರದಿ ಕೊಟ್ಟಿದ್ದಾರೆ, ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ನಾವು ಅದಕ್ಕೊಂದು ರಿಪೋರ್ಟ್ ಕೊಟ್ಟಿದ್ದೇವೆ, ಅದು ಕ್ಯಾಬಿನೆಟ್ ಮುಂದೆ ಚರ್ಚೆ. ಈಗ ನಾನು ಮಕ್ಕಳ ಹತ್ರ ಒಂದು ಅಭಿಯಾನ ಮಾಡಿ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ಅವ್ರ ಭವಿಷ್ಯ ಮುಖ್ಯ, ನಮ್ಮ ಭವಿಷ್ಯ ಅಲ್ಲ. ಸರ್ಕಾರದ ಪ್ರತಿಷ್ಠೆ ಇಲ್ಲೇನಿಲ್ಲ, ಇಲ್ಲ ಮಕ್ಕಳ ಭವಿಷ್ಯ ಮುಖ್ಯ. ಈಗ ಹಿಂದೆ ನಾನು ಬೇಕಾದಷ್ಟು ಪ್ರೈವೇಟ್ ಯೂನಿವರ್ಸಿಟಿ ಮಾಡಿದಾಗ ಆ ಮಕ್ಕಳುಗಳಿಗೆ ಹೊರಗಡೆ ದೇಶದಲ್ಲಿ ಹೊರಗಡೆ ಇರಲ್ಲ ಯೂನಿವರ್ಸಿಟಿಗೆ ರೆಕಗ್ನೈಸ್ ಕೊಡೋದಿಲ್ಲ. ಈ ಬೆಂಗಳೂರು ಯೂನಿವರ್ಸಿಟಿ ಅಂದರೆ ಬೆಂಗಳೂರು ಅದಕ್ಕೊಂದು ಗೌರವ, ಮೈಸೂರು ಯೂನಿವರ್ಸಿಟಿ ಅಂತ ಗೌರವ, ಮಂಗಳೂರು ಯೂನಿವರ್ಸಿಟಿ ಅಂತ ಗೌರವ. ಆ ದೃಷ್ಟಿಯಿಂದ ಧಾರವಾಡ ಯೂನಿವರ್ಸಿಟಿ ಒಂದು ಗೌರವ. ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಆಗಿದೆ. ನಾನು ಇಬ್ಬರಿಗೂ ಹೇಳಿದ್ದೇನೆ, ನೀವು ಮಕ್ಕಳ ಹತ್ರ ಒಂದು ಅಭಿಯಾನ ಮಾಡಿ, ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಅಭಿಪ್ರಾಯ ಏನು, ವೆದರ್ ದೇ ವುಡ್ ಲೈಕ್ ಟು ಬಿ ಪಾರ್ಟ್ ಆಫ್ ದಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮ ಸರ್ಟಿಫಿಕೇಟ್ ಕೊಡಬೇಕಾ ಇಲ್ಲ ನಿಮ್ಮಲ್ಲೇ ಬೇಕಾ ಅಂತ ಕೇಳಿ ಆಮೇಲೆ ವಿಲ್ ಟೇಕ್ ಕಾಲ್ ಅಂತ. ನಥಿಂಗ್ ಟು ವರಿ. ನಮಗೆ ನಿಮ್ಮ ಸ್ವಾಭಿಮಾನ, ನನಗೆ ಸ್ವಾಭಿಮಾನ ಹೆಸರು ಎತ್ಕಟ್ಟದು ಈ BJP-ಯವರು ಅವ್ರು ಮಾಡ್ಬಿಟ್ಟಿದ್ದೀವಿ ಪಾಪ ಅವರು ಹೆಸರನ್ನ ಹೋಗೋಕೆ ಪ್ರಯತ್ನ ಮಾಡಬೇಕು. ನಮ್ಗೆ ಹಂಗೆ ಇಲ್ಲ, ನಮಗೆ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್. ಮಕ್ಕಳು ನೋಡಿ ಆಮೇಲೆ ನಿಮ್ಮ ಪಕ್ಷದವರೇ ವಿವಿ ಉಳಿಸಿ ಹೋರಾಟ ನನ್ನ ಹತ್ರ ಬಂದಿದ್ರು ಅಂತ ಹೇಳ್ತೀರಲ್ಲ, ನಮ್ಮ ಕೊಡಗು ಲೀಡರ್ಗಳೆಲ್ಲ ಬಂದಿದ್ರು, ಸ್ಟೇಟಕ್ಕೆಲ್ಲ ಬಂದಿದ್ರು, ಬೇರೆ ಬಂದಿದ್ರು, ಭಾಳ ಜನ ಲೀಡರ್ಸ್ ಎಲ್ಲ ಬಂದಿದ್ರು, ನಮ್ಮ ಜಿಲ್ಲಾಧ್ಯಕ್ಷ MLA ಗಳೆಲ್ಲ ಬಂದಿದ್ರು.